ಕಾಶಿಯಲ್ಲಿ ಕನ್ನಡವನ್ನ ಕೇಳಿಸ್ಕೊಂಡ್ರೆ ಏನೋ ವಿಧವಾದ ಸಂತೋಷವಾಗುತ್ತೆ. ಅಂಥದ್ರಲ್ಲಿ ಕಾಶಿಯಲ್ಲಿರತಕ್ಕಂಥ ತುಂಬ ಹಳೆಯ ಪ್ರಾಚೀನವಾದಂಥ ಜಂಗಮವಾಡಿ ಮಠಕ್ಕೆ ಬಂದಿದ್ದೇವೆ. ಬರತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಗುತ್ತೆ. ಕನ್ನಡಿಗರಿಗೆ ಇಲ್ಲಿ ವಸತಿ ಅವಕಾಶ ಕೂಡ ಇದೆ. ಗರ್ಭಗುಡಿಯಲ್ಲಿ ಪ್ರತಿನಿತ್ಯವೂ ಕೂಡ ಮುಂಜಾನೆ ಹಾಗೂ ಸಂಜೆ ಭಗವಂತನಿಗೆ ವಿಶೇಷ ರುದ್ರಾಭಿಷೇಕವಾಗುತ್ತೆ ಗದ್ದಿಗೆಯಲ್ಲಿ. ಹಾಗಾಗಿ ಕನ್ನಡಿಗರು ಯಾರೇ ಕೂಡ ಕಾಶಿಗೆ ಬಂದರೆ ಜಂಗಮವಾಡಿ ಮಠಕ್ಕೆ ಬನ್ನಿ, ಆ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ. ಖಂಡಿತ ಕಾಶಿ ಯಾತ್ರೆಯ ಒಳ್ಳೆ ಫಲವನ್ನ ಇನ್ನು ಯಥೇಚ್ಛವಾಗಿ ನೀವು ಪಡೆದುಕೊಳ್ಳಿ. ಗುರುಭ್ಯೋ ನಮಃ ಹರಿ ಓಂ. ಕಾಶಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಇರತಕ್ಕಂಥ ಪುರಾತನ ಮಠವಾದಂಥ ಜಂಗಮವಾಡಿ ಮಠಕ್ಕೆ ಬಂದಿದ್ದೇವೆ. ಕನ್ನಡಿಗರು ಯಾರೇ ಕಾಶಿಗೆ ಬಂದರೂ ಜಂಗಮವಾಡಿ ಮಠಕ್ಕೆ ಬನ್ನಿ, ಖಂಡಿತವಾಗಿಯೂ ನಿಮ್ಮ ಜೀವನ ಪಾವನವಾಗತ್ತೆ. ಅಂದರೆ ತುಂಬ ಪ್ರಾಚೀನವಾಗಿರತಕ್ಕಂಥ ವೀರಶೈವ ಲಿಂಗಾಯತ ಮಠಗಳಲ್ಲಿ ಇದು ಕೂಡ ಒಂದು. ಇಲ್ಲಿಯ ಮಠದ ವಿಶೇಷತೆಗಳು, ಇಲ್ಲಿನ ಇತಿಹಾಸ ಹಾಗೂ ಪ್ರತಿನಿತ್ಯ ಭಗವಂತನಿಗೆ ಹಾಗೂ ಗದ್ದಿಗೆ ಯಾವ ರೀತಿ ಪೂಜೆ ಆಗುತ್ತೆ ತಿಳಿದಿರಲಿ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನಕ್ಕೆ ಅನ್ನದಾಸವಾಗತ್ತೆ. ವಸತಿ ಅವಕಾಶ ಕೂಡ ಇದೆ. ಕನ್ನಡಿಗರು ಈ ಮಠಕ್ಕೆ ಬಂದು ಆ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಿ. ಈ ಮಠದ ಮಾಹಿತಿಯನ್ನ ಇಲ್ಲಿರತಕ್ಕಂಥ ಪ್ರಮುಖರು ತಿಳಿಸಿಕೊಡ್ತಾರೆ. ನಮಸ್ಕಾರ, ನಾನು ಆರ್ ಕೆ ಸ್ವಾಮಿ, ಇವರು ಶಿವಾನಂದ ಹಿರೇಮಠ. ನಾವಿಲ್ಲಿ ಪ್ರಬಂಧಕ ಕೆಲಸ ಮಾಡ್ತೇವೆ. ಇದು ಮಠ 6th ಸೆಂಚುರಿ ಮಠ. ಅದು ಜಂಗಮವಾಡಿ ಮಠ ಕಾಶಿಪೀಠ ಈ 6th ಸೆಂಚುರಿ ಮಠ. ಅದು ಈಗ ಏನಿಟ್ಟು ಅಪ್ ಟು 79 ಜಗದ್ಗುರು. ಈಗ ಉತ್ತರಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿ ಅದಾರ. 78 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿ ಅದಾರ. ಇಲ್ಲಿ 2 ಟೈಮ್ ಊಟದ ಪ್ರಸಾದ ವ್ಯವಸ್ಥೆ ಅದ. 2,000 ಜನ ಇರೋದು ವ್ಯವಸ್ಥೆ ಅದ. ಆಮೇಲೆ ಕರ್ನಾಟಕ ಮಂದಿ ಭಾಳ ಮಂದಿ ಇಲ್ಲಿ ಕರ್ನಾಟಕ ಮಂದಿ ಇಳ್ಕೋತಾರೆ. ಅವ್ರಿಗೆ ಚೀಪ್ ರೇಟ್ದಾಗ ಅಂದ್ರೆ ಕಡಿಮೆ 150 rupees ಹಾಲ್ ಕೊಡ್ತೇವೆ. ಆಮೇಲೆ ರೂಮ್ ಇತ್ತಂದ್ರೆ 300 rupees ಚಾರ್ಜ್ ಮಾಡ್ತೇವೆ. ಅವ್ರು ಕನ್ನಡ ಮಂದಿ ಭಾಳ ಇಲ್ಲಿ ಜನ ಬರ್ತಾರೆ. ಡೈಲಿ ಇಂದ ಮೌನಿ ಅಮಾವಾಸ್ಯೆ ಅದ. ಪೂರಾ ಇಲ್ಲಿ ಘಾಟಲ್ಲಿ ಪೂರಾ ಭಾಳ ಜನ ಸ್ನಾನಕ್ಕೂ ಬಂದಾರ. ನೀವು ಹೇಳಿದ್ರಿ ತುಂಬಾ ಪುರಾತನವಾದಂತ ಇತಿಹಾಸವಾದ ಮಠ. ಹೌದ್ರಿ, ಹೌದು. ಈ ಮಠದಲ್ಲಿ ಅಕ್ಷರಾಭ್ಯಾಸ ಕೂಡ ಆಗತ್ತೆ, 3-6 ಜನಕ್ಕೆ ವೇದಪಾಠವೂ ಆಗತ್ತೆ ಅಂತ ಕೇಳ್ಬಿಟ್ಟಿದ್ದೇವೆ. ಮೇಲ್ಪಾತ ಆತ. ಇಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ ಇಲ್ಲಿ ಕಲೀಲಿಕ್ಕ. ಆಮೇಲೆ ಅವ್ರಿಗೆ ವ್ಯವಸ್ಥೆ ಎಲ್ಲ ಪೂರಾ ಫ್ರೀ. ಸಂಪೂರ್ಣ ಎಲ್ಲ ವ್ಯವಸ್ಥೆ, ಎಲ್ಲ ರೀತಿ ಶಿಕ್ಷಣ ವ್ಯವಸ್ಥೆಯನ್ನು. ಶಿಕ್ಷಣ ವ್ಯವಸ್ಥೆ ತುಂಬಾ ಸಂತೋಷ. ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರತಕ್ಕಂಥದ್ದು ಜ್ಞಾನ. ಜ್ಞಾನವನ್ನ ಮಠದ ಮುಖಾಂತರ ಹಂಚ್ತಾ ಇದ್ದೀರಾ. ಯಾವುದೇ ವೀಕ್ಷಕರಾಗಿರ್ಬೋದು, ನಿಮ್ಮ ಮಕ್ಕಳಿಗೆ ಸಂಸ್ಕೃತವನ್ನ ಕಲಿಸ್ಬೇಕು, ವೇದಾಭ್ಯಾಸವನ್ನ ಮಾಡಬೇಕು ಅಂದ್ರೆ ಈ ಕಾಶಿ ಕ್ಷೇತ್ರದಲ್ಲಿರ್ತಕ್ಕಂಥ ಜಂಗಮವಾಡಿ ಮಠಕ್ಕೆ ಕಳಿಸ್ಕೊಡಿ. ಖಂಡಿತವಾಗಿಯೂ ಆ ಪರಮಾತ್ಮನ ಅನುಗ್ರಹದಿಂದ ಉತ್ತಮ ಜ್ಞಾನ ಸಿದ್ಧಿ ಆಗತ್ತೆ. ಕರೆಕ್ಟ್. ಹೊಸ ಜಗದ್ಗುರು ಆ ಪೀಠ ಮೇಲೆ ಕುಂಡಿರ್ತಾರ. ಈಗ ಇಲ್ಲಿ ಅವ್ರಿಗೆ ಇಲ್ಲಿ ಕುಂಡ್ರಿಸಿ 4 ಜಗದ್ಗುರು ಜಗದ್ಗುರು ಅದರ ಇಲ್ಲಿ ನಿತ್ಯ ಅವ್ರಿಗೆ ಆಶೀರ್ವಾದ ಕೊಡ್ತಾರೆ. ಇದು 3-4 ದಿನ ಪ್ರೋಗ್ರಾಮ್ ಇರುತ್ತೆ ಇಲ್ಲಿ. ಇವು ಲೆಫ್ಟ್ ಸೈಡ್ ನೋಡಿ ಎಲ್ಲ ಫೋಟೋಗಳು ಅದಾವ. ಮೊದ್ಲಿನ ಜಗದ್ಗುರು 1932 ಅದ, 1982 ಅದ. ಇವೆಲ್ಲ ಹಿಂಗೆಲ್ಲ ಫೋಟೋ ಅದಾವ. ಅಂದ್ರೆ ಯಾವುದೇ ಜಗದ್ಗುರುಗಳಾಗಬೇಕು ಅಂದ್ರೆ ಮೊದಲು ಇಲ್ಲಿ ಅವನ್ನ ಕೂರಿಸಿ ಇಲ್ಲಿ ಮಂತ್ರ ದೀಕ್ಷೆ ಸಹಿತವಾಗಿ ಪಟ್ಟಾಭಿಷೇಕವನ್ನು ಮಾಡು. ತದನಂತರವೇ ಅವರು ಸ್ವಾಮೀಜಿಯಾಗಿ ಸಂಪೂರ್ಣ ಎಲ್ಲ ಜವಾಬ್ದಾರಿ ಸುತ್ತಲಿನ ಎಲ್ಲ ಭಾವಚಿತ್ರವನ್ನು ನೋಡಬಹುದು. ಪ್ರಮುಖ ಮೊದಲನೇ ಮಠಾಧೀಶರಿಂದ ಇಂದಿನ ಮಠಾಧೀಶರು ಕೂಡ ಎಲ್ಲರ ಭಾವಚಿತ್ರವನ್ನ ಇಲ್ಲಿ ಸಂತೋಷವಾಗಿ ಹಾಕಲಾಗಿದೆ. ಇಲ್ಲಿರತಕ್ಕಂತ ಗದ್ದಿಗೆ ಹಾಗೂ ತುಂಬಾ ನೋಡಿದ್ದೇನೆ ಕ್ಷೇತ್ರದಲ್ಲಿ ತುಂಬಾ ಶಿವಲಿಂಗಗಳಿದೆ. ಇದರ ವಿಶೇಷತೆಗಳು ಇಲ್ಲಿ ವೀರಶೈವ ಲಿಂಗಾಯತ್ ಮಂದಿ ಯಾರು ತಿರ್ಕೋತಾರ ಅಂದ್ರೆ ಅವ್ರ ಪೇರೆಂಟ್ಸ್, ಅಜ್ಜಿ ಅಜ್ಜ ಅವ್ರ ತಿರ್ಕೊಳ್ಳೋಣ. ಇಲ್ಲಿ ಒಂದು ಅವ್ರ ಮೋಕ್ಷ ಸಟ್ಯಾಗ ಇಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡಿಸ್ತಾರೆ. ಪ್ರತಿ ಲಿಂಗಾಯತ್ ಮಂದಿ ಯಾರು ಇರ್ತಾರ ಅವ್ರೆಲ್ಲರೂ ತಮ್ಮದು ಪೂರ್ವಜ್ ಅವ್ರಿಗೆ ಮೋಕ್ಷ ಸಿಗ್ಬೋದು. ಅವ್ರು ಅದ್ರ ಸಲುವಾಗ ಇಲ್ಲಿ ಒಂದೊಂದು ಲಿಂಗ ಕುಂಡಿಸ್ತಾರೆ. ಇಲ್ಲಿ ಆಲ್ಮೋಸ್ಟ್ 40-50 lakhs ಲಿಂಗ ಅದಾವ ಟೋಟಲ್. 50 ಲಕ್ಷ. 50 ಲಕ್ಷ ಲಿಂಗಗಳಿದೆ. ತುಂಬಾ ವಿಶೇಷ. ಅಂದ್ರೆ ನಾವು ಇಡೀ ಕಾಶಿ ಕ್ಷೇತ್ರದಲ್ಲಿ 20,000 ದೇವಸ್ಥಾನ ಇದೆ ಅಂತ ಹೇಳ್ತೀವಿ. ಆದ್ರೆ ಈ ಜಂಗಮವಾಡಿ ಮಠದಲ್ಲೇ 20 ಲಕ್ಷ ಅಷ್ಟು ಶಿವಲಿಂಗ ಇದೆ ಅಂದ್ರೆ ತುಂಬಾ ಸಂತೋಷವಾಗುತ್ತೆ. ಇಲ್ಲೇ ಲಿಂಗನೂ ಉದ್ಭವ ಆಗ್ಯಾರ. ತಮ್ಮ ಎಲ್ಲ ಪಂಚಪೀಠ, ಕಾಶಿಪೀಠ ಇದು ಇಲ್ಲಿ ವಿಶ್ವಾರಾಧ್ಯ, ಆಮೇಲೆ ಶ್ರೀಶೈಲಂ, ಉಜ್ಜಯಿನಿ, ಆಮೇಲೆ ರಂಭಾಪುರಿ, ಆಮೇಲೆ ಕೇದಾರ್. ಇವ್ರು 4-5 ಪಂಚಪೀಠಗಳಲ್ಲಿ ಪ್ರಮುಖ ಪೀಠಗಳಲ್ಲಿ ಕೂಡ ಕಾಶಿ ಪೀಠ. ಪ್ರತಿನಿತ್ಯವೂ ಮುಂಜಾನೆ ಸಂಜೆ ಅಭಿಷೇಕ, ರುದ್ರಾಭಿಷೇಕ ಮಾರ್ನಿಂಗ್ 7 ಗಂಟೆಗೆ ಸ್ಟಾರ್ಟ್ ಆತ. 10 ತನಕ ಪೂಜೆ ನಡೀತದೆ. ಸಾಯಂಕಾಲ ಪ್ರತಿಯೊಬ್ಬ ವೀಕ್ಷಕರು
ಜಂಗಮವಾಡಿ ಮಠದ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ಗಳಲ್ಲಿ ಕೂಡ ಹಾ. ಈ ಅಭಿಷೇಕವನ್ನು ವೀಕ್ಷಣೆ ಮಾಡಬಹುದು. ಹಾ, ಮಾಡ್ಬೋದು ವಿಶೇಷ ಮಾಡ್ಬೋದು ಮಾಡ್ಬೋದು. ವೀಕ್ಷಕರೆಲ್ಲರೂ ಕೂಡ ಮನೆಯಲ್ಲೇ ಎತ್ಕೊಂಡು ನೀವು ಜಂಗಮವಾಡಿ ಮಠದ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಹಾ. ಪ್ರತಿನಿತ್ಯ ಭಗವಂತನಿಗೆ ಆಗತಕ್ಕಂಥ ಅಭಿಷೇಕವನ್ನ ನೀವು ಕಣ್ತುಂಬಿಕೊಳ್ಬಹುದು. ಮತ್ತೆ ಇಲ್ಲಿಯ ಕ್ಷೇತ್ರದಲ್ಲಿ ಮತ್ತಿನ್ಯಾವ ದೇವಸ್ಥಾನಗಳಿದೆ, ಮತ್ತಿನ್ಯಾವ ಪೂಜೆ ಕೈಂಕರ್ಯ ನಡೆಯುತ್ತೆ, ಹಾಗೂ ವಿದ್ಯಾರ್ಥಿಗಳು ಯಾವ ರೀತಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉಳ್ಕೊಳ್ಳೋದಕ್ಕೆ, ವಿದ್ಯಾಭ್ಯಾಸಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ. ಈ ಗುಡಿಗಳು ಅಂದ ತಮ್ಮ ಇದ್ರಾಗ ಅಂದ ಇದು ಸೂರ್ಯನಾರಾಯಣ ಮಂದಿರ ಅಂದದ ಇಲ್ಲಿ. ಸೂರ್ಯನಾರಾಯಣ ಮಂದಿರ ಅಂದ್ರೆ ತಮ್ಮ ಅಂಡರ್ ಜಂಗಮವಾಡಿ ಅಂಡರ್ದಾಗೆ ಒಂದು ಸೂರ್ಯನಾರಾಯಣ ಮಂದಿರ ಅದ. ಆಮೇಲೆ ಒಂದೊಂದು ರಾಮ ಮಂದಿರ ಅಂದದ. ರಾಮಂದು ಅಲ್ಲಿ ಸ್ಥಾಪನೆ ಆಗಿತ್ತು ಮೊದ್ಲ. ಆಮೇಲೆ ಇಲ್ಲಿ ಒಂದು ಹನುಮಾನ್ ಫಾಟಕಲ್ಲಿ ಒಂದು ತಮ್ಮದೇ ಮಠ ಅದ. ಇಲ್ಲಿ ಒಂದು ಮಠ 4-5 ಸ್ಥಳ ನಮ್ ಕಡೆ ಇಟ್ಟಿದಲ್ಲಿ. ಮತ್ತೆ ಇತಿಹಾಸದಲ್ಲಿ ಕೇಳಿದಾಗ ಜಂಗಮವಾಡಿ ಮಠ ಇಲ್ಲಿರತಕ್ಕಂತ ಇಂದಿನ ಕಾಶಿ ವಿಶ್ವವಿದ್ಯಾಲಯಕ್ಕೆ ಒಂದಷ್ಟು ಜಾಗವನ್ನ ದಾನವಾಗಿ ಕೊಟ್ಟಿದ್ದಾರೆ ಅಂತ ತುಂಬಾ ಸಂತೋಷವಾಗಿ ಕೇಳ್ಪಟ್ಟೆ. 1826 ಅಲ್ಲಿ ಮದನ್ ಮೋಹನ್ ಮಾಲವೀಯ ಇದ್ರು. ಆಳಿ ಜಗದ್ಗುರು ಅವ್ರಿಗೆ 80 ಎಕರ್ ಲ್ಯಾಂಡ್ಸ್ ತಮ್ದು ದಾನ ಪತ್ರ ಮಾಡಿದ್ವಿ. ಅವ್ರಿಗೆ ದಾನ ಪತ್ರ ತಮ್ಮ ಕಡೆ ಅದಾವ, ಒರಿಜಿನಲ್ ದಾನ ಪಟ್ಟಿ ಅವು ಇರ್ತಾವ, ಅದಾವ ತಮ್ಮ ಕಡೆ. ಆ ಪ್ರಕಾರ ಈ ಹಿಂದೂ ಬನಾರಸ್ ವಿಶ್ವವಿದ್ಯಾಪೀಠ ನೀವು ಅದ, ಅಲ್ಲಿ ತಮ್ದು ಜಗ ಟೋಟಲ್ ತಮ್ಮ ಮಠದ ಜಾಗ ಅದ. ಅಲ್ಲಿನ ತಮ್ಮ ಗುರುಗಳ ಸಮಾಧಿನೂ ಅದಾವ ಮೊದ್ಲಿನ. ನಮಗೆ ತುಂಬಾ ವಿಶೇಷವಾಗಿರೋದು ಯಾವಾಗ್ಲೂ ಕೂಡ ಮಠ ಅಂದ್ರೆ ಶಿಕ್ಷಣ, ವಸತಿ, ಆಹಾರ ಇದನ್ನ ಅಷ್ಟು ಸಂತೃಪ್ತಿಯಾಗಿ ಈ ಜಂಗಮವಾಡಿ ಮಠ ಮಾಡ್ತಾ ಇದೆ. ತುಂಬಾ ಸಂತೋಷ. ಅದಕ್ಕೆ ನಾವು ಕೇಳ್ಕೊಡೋದು ವೀಕ್ಷಕರಂದ್ರೆ, ನೀವು ಯಾರು ವಿಶ್ವನಾಥನ ದರ್ಶನ ಮಾಡ್ತಿರೋ, ಯಾರು ಕಾಲಭೈರವನ ದರ್ಶನ ಮಾಡ್ತಿರೋ, ಅದೇ ರೀತಿ ಈ ಜಂಗಮವಾಡಿ ಮಠಕ್ಕೆ ಬಂದು ಆ ಭಗವಂತನ ದರ್ಶನ ಮಾಡಿ. ಖಂಡಿತವಾಗಿಯೂ ಕಾಶಿ ವಿಶ್ವನಾಥನ ಅನುಗ್ರಹ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಸಿಗತಕ್ಕಂಥದ್ದು ಅಂತ. ಮತ್ತೊಂದು ಇತಿಹಾಸ ಅಂದ್ರೆ, ಔರಂಗಜೇಬನನ್ನೇ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಿ ಕಾಶಿಯನ್ನ ಈ ಮಠದಿಂದ ಕಾಪಾಡಲಾಯಿತು ಅಂತ ಇತಿಹಾಸಕಾರ ಉಲ್ಲೇಖಿಸಿದ್ದಾರೆ. ಅದು ದಾನಪತ್ರ ಹುಮಾಯೂನ್, ಬಾಬರ್, ಅಕ್ಬರ್ ಅವ್ರೆಲ್ಲಾರು ದಾನಪತ್ರ ಆಳಿಗ ಮುಘಲ್ ಕಾರ್ಯಕಾಲದಾಗ ಅವ್ರು ಕೊಟ್ರ ತಮ್ಗ. ಆಳಿ ಲ್ಯಾಂಡ್ ಅವ್ರದ್ದು ಡೊನೇಟ್ ಮಾಡಿದಲ್ಲಿ ಚಂದೋಲಿ ಡಿಸ್ಟಿಕ್ ದಾಗ ಅವರು ಲ್ಯಾಂಡ್ ಕೊಟ್ಟಿದ ಏನಾದ್ರು ರೆಕಾರ್ಡ್ ಅದ. ಅಲ್ಲಿ ಡೋರ್ ಪಕ್ಕದಲ್ಲಿ ಅಲ್ಲಿ ಎಲ್ಲಾ ದಾನ ಪತ್ರ ಒರಿಜಿನಲ್ ದಾನ ಪತ್ರ ಫೋಟೋ ಫ್ರೇಮ್ ಮಾಡಿ ಇಟ್ಟಿದ್ರೆ ಅಲ್ಲಿ. ಓಹೋ, ತುಂಬಾ ಸಂತೋಷ. ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ? ವಿದ್ಯಾರ್ಥಿ ಅಂದ್ರೆ ಇವ್ರು ಬರ್ತಾರೆ, ಅವರು ಅಂದ್ರೆ ಹೈಯರ್ ಸ್ಟಡೀಸ್ ವಿದ್ಯಾರ್ಥಿ ಬರ್ತಾರೆ ಇಲ್ಲಿ. ಆಚಾರ್ಯ ಪದವಿ, PhD ಮಾಡೋದಿತ್ತಂದ್ರ ಇಲ್ಲಿ ವಿದ್ಯಾರ್ಥಿ ಇದಾರೆ. ಇದುವರೆಗೂ ಎಷ್ಟು ವಿದ್ಯಾರ್ಥಿಗಳು ಈಗ ಇಲ್ಲಿ ಅಭ್ಯಾಸ? ಈಗ ಪ್ರೆಸೆಂಟ್ಲಿ ವಿದ್ಯಾರ್ಥಿ ಒಂದು 20-22 ಇಷ್ಟೇ ಬಂದಿದ್ರ. 25 ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಅದ. ತುಂಬಾ ಸಂತೋಷವಾಯ್ತು. ಪ್ರತಿನಿತ್ಯ ಉಚಿತವಾಗಿ ಅನ್ನದಾಸೋಹವಾಗತ್ತೆ, ಪ್ರಸಾದ ರೀತಿಯಲ್ಲಿ ಮಧ್ಯಾಹ್ನ ಮತ್ತೆ ರಾತ್ರಿ ಸಂತೃಪ್ತವಾಗಿ ಕೊಡ್ತೀರಾ. ಪ್ರತಿನಿತ್ಯ ಎಷ್ಟು ಸಾವಿರ ಜನ ಅಥವಾ ಎಷ್ಟು ಆಲ್ಮೋಸ್ಟ್ 1,200 ತನಕ ಜನ ಬರ್ತಾರ ಪ್ರತಿನಿತ್ಯ ಉಚಿತವಾಗಿರುತ್ತೆ ಡೈಲಿ. ಇಲ್ಲಿಯ ಭೋಜನಾಲಯ ಸಮಯವನ್ನು ತಿಳಿಸ್ಕೊಡ್ಬೋದು ವೀಕ್ಷಕರಿಗೆ, ಬರತಕ್ಕಂಥ ಕನ್ನಡಿಗರ ಜನರಿಗೆ? 11:00 ಸ್ಟಾರ್ಟ್ ಮಾಡ್ತೀವಿ ನಾವು ಊಟ. 2:30-3 o'clock ತನಕ ನಡೀತು ನಮ್ದು. ಆಮೇಲೆ ಸಾಯಂಕಾಲ 8 ಗಂಟೆ ಹಿಡಿದು 10-10:30 11 ತನಕ ಮಂದಿ ಜನ ಬರ್ತಾರೆ. ಕರ್ನಾಟಕದ ಯಾರೇ ಯಾತ್ರಿಕರು ಬಂದ್ರು ದಯಮಾಡಿ ಜಂಗಮವಾಡಿ ಮಠಕ್ಕೆ ಬನ್ನಿ. ಆ ಅನ್ನಪೂರ್ಣೇಶ್ವರಿ ಅನುಗ್ರಹದಿಂದ ಉಚಿತ ಪ್ರಸಾದವನ್ನ ಆ ಜಂಗಮವಾಡಿ ಮಠದಿಂದ ನಿಮಗೆ ಮಾಡಿಕೊಡ್ತಾರೆ. ಖಂಡಿತವಾಗಿಯೂ ಆ ಅನ್ನಪೂರ್ಣೇಶ್ವರಿ ಅನುಗ್ರಹ ನಿಮ್ಗೆ ಲಭಿಸುತ್ತೆ. ಇದನ್ನೇ ನೋಡಬಹುದು. ಭೋಜನಾಲಯ ತುಂಬಾ ವ್ಯವಸ್ಥಿತವಾಗಿ ಮಾಡಲಾಗಿದೆ. ನಿಮಗೆ ವೀಕ್ಷಕರೆಲ್ಲರೂ ಕೂಡ ಜಂಗಮವಾಡಿ ಮಠದ ಇತಿಹಾಸವನ್ನ, ಇಲ್ಲಿಯ ಸ್ಥಳ ಪುರಾಣವನ್ನ ಹಾಗೂ ಮಠದಿಂದ ಆಗತಕ್ಕಂಥ ಪ್ರತಿನಿತ್ಯ ಅಕ್ಷರ ಹಾಗೂ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಹಾಗೂ ಆಹಾರದ ಎಲ್ಲ ಸೇವೆಗಳನ್ನು ನೀವು ಕಣ್ತುಂಬಿಕೊಂಡಿದ್ದೀರಾ. ಯಾರು ಕಾಶಿಗೆ ಬರ್ತೀರಾ, ಈ ಕ್ಷೇತ್ರಕ್ಕೆ ಬನ್ನಿ. ಆ ಭಗವಂತ ಅನುಗ್ರಹ ಸಹಿತವಾಗಿ ಅನ್ನಪೂರ್ಣೇಶ್ವರಿ ಅನುಗ್ರಹವನ್ನು ಪಡೆದುಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಕಾಶಿ ಯಾತ್ರೆ ಖಂಡಿತ ಎಲ್ಲ ರೀತಿಯ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರಿಸ್ಕೊಳ್ತಕ್ಕಂಥ ಪ್ರಮುಖ ಮುಕ್ತಿ ಸಿಗತಕ್ಕಂಥ ಯಾತ್ರೆ ಆಗಿರುತ್ತೆ. ಧನ್ಯವಾದಗಳು ಸರ್. ಕ್ಷೇತ್ರದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಕನ್ನಡಿಗರು ಯಾರೇ ಬಂದರೂ ಇದೇ ಥರ ಎಲ್ಲ ಆಶ್ರಯವನ್ನು ಕೊಡ್ತಾ ಬನ್ನಿ. ತುಂಬ ಸಂತೋಷ. ವೆಲ್ಕಮ್ ಟು ಆಲ್ ಪಬ್ಲಿಕ್. ಥ್ಯಾಂಕ್ ಯು. ಕಾಶಿಯಲ್ಲಿ ಕನ್ನಡವನ್ನ ಮಾತಾಡೋದು ಕೇಳಿಸ್ಕೊಳ್ಳೋದೇ ಬಹಳ ಸಂತೋಷವಾಗತ್ತೆ. ಕನ್ನಡವನ್ನ ತಾಯಿಯನ್ನೇ ನೋಡತಕ್ಕಂಥ ಆನಂದವಾಗತ್ತೆ. ಹಾಗೆಯೇ ಕಾಶಿಯಲ್ಲಿರತಕ್ಕಂಥ ಕನ್ನಡ ಮಠವನ್ನು ನೋಡಿದ್ರೆ ಇನ್ನೂ ಕೂಡ ಬಹಳ ಸಂತೋಷವಾಗುತ್ತೆ. ಜಂಗಮವಾಡಿ ಮಠವನ್ನ ನನಗೆ ಹೇಳಿದ್ದೆ, ಮಠದ ಇತಿಹಾಸವನ್ನ, ಪರಂಪರೆಯನ್ನ. ಹಾಗೆಯೇ ಕಾಶಿ ವಿಶ್ವನಾಥನ ಸಮೀಪದಲ್ಲೇ ಆದಿಚುಂಚನಗಿರಿಯ ಮಠವೂ ಕೂಡ ಇದೆ. ನಿಮಗೆ ಗೇಟ್ ನಂಬರ್ 3 ಅಂತಿದೆ, ಮಣಿಕರ್ಣಿಕಾ ಘಾಟಕ್ಕೆ ಹೋಗತಕ್ಕಂಥ ಗೇಟ್. ಅದು ಪಕ್ಕದಲ್ಲೇ ವಿಶ್ವನಾಥನ ದರ್ಶನ. ತುಂಬ ಬೇಗ ದರ್ಶನ ಆಗಬೇಕು ಅಂತ ಹೇಳಿದ್ರೆ ಈ ಗೇಟ್ ನಂಬರ್ 3
5ರಿಂದ 10 ನಿಮಿಷಕ್ಕೆ ವಿಶ್ವನಾಥನ ದರ್ಶನ ಆಗ್ಬಿಡುತ್ತೆ. ಅದರ ಆಸುಪಾಸಿನಲ್ಲೇ ಈ ಮಠ ಬರತಕ್ಕಂಥದ್ದು. ಈ ಮಠದಲ್ಲಿ ಕನ್ನಡಿಗರಿಗೆ ಉಳಿದುಕೊಳ್ಳತಕ್ಕಂಥ ಅವಕಾಶವನ್ನು ಕೂಡ ಲಭಿಸಲಾಗಿದೆ ಮಠದ ವತಿಯಿಂದ. ಕನ್ನಡಿಗರು ಯಾರೇ ಬಂದರೂ ಕೂಡ ಈ ಸ್ಥಳವನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತವಾಗಿಯೂ ವಿಶ್ವನಾಥನ ದರ್ಶನವನ್ನು ತುಂಬ ಬೇಗ ಮಾಡ್ಬೋದು, ಅನುಗ್ರಹವನ್ನು ಪಡ್ಕೊಳ್ಬೋದು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿಕ್ಷಣ, ಆರೋಗ್ಯ ಹಾಗೂ ವಿದ್ಯಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಮಾಡ್ತಾ ಬರ್ತಾರೆ. ಆ ಸೇವೆಯನ್ನು 2009ರಿಂದ ಈ ಕ್ಷೇತ್ರದಲ್ಲಿ ಸ್ವಾಮೀಜಿಯವರ ಹುಟ್ಟಿದಬ್ಬರ ಪ್ರಯುಕ್ತವಾಗಿ ಶಾಖಾ ಮಠವನ್ನು ಪ್ರಾರಂಭಿಸಿ ಅಂದಿನಿಂದ ಇಲ್ಲಿಯವರೆಗೂ ಕೂಡ ಬರತಕ್ಕಂಥ ಯಾತ್ರಾರ್ಥಿಗಳಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ. ತುಂಬ ಸಂತೋಷವಾಗುತ್ತೆ. ಬರತಕ್ಕಂಥ ಯಾತ್ರಾರ್ಥಿಗಳು ಈ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಕಾಶಿ ವಿಶ್ವನಾಥನ ಹತ್ತಿರದಲ್ಲೇ ನೀವು ಕೂಡ ವಾಸವನ್ನು ಮಾಡಬಹುದು. ನಾವು ಕಾಶಿಗೆ ಬಂದಾಗ ಗಂಗೆಯಲ್ಲಿ ಸ್ನಾನ ಮಾಡಿ ದುಂಡು ಗಣಪತಿ ಅನುಗ್ರಹ ಪಡೆದುಕೊಂಡು ಕಾಲಭೈರವ ಪರ್ಮಿಷನ್ ಪಡ್ಕೊಂಡು ನಾವು ವಿಶ್ವನಾಥನ ದರ್ಶನ ಮಾಡ್ತೇವೆ. ಆದರೆ ತುಂಬಾ ಜನ ಈ ಸ್ಥಳಕ್ಕೆ ಹೋಗೋದಿಲ್ಲ. ತಿಳಿದಿರಲಿ, 9 ಶಕ್ತಿಪೀಠಗಳಲ್ಲಿ ಪ್ರಮುಖ ಶಕ್ತಿಪೀಠವಾದಂತ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನ ಕೂಡ ಕಾಶಿಲೇ ಇದೆ. ಯಾರು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಟ್ಟರೋ ಖಂಡಿತವಾಗಿಯೂ ಅವರ ಮನಸ್ಸನ್ನು ಇಷ್ಟೈಶ್ವರ್ಯ ಸಹಿತವಾಗಿ ಮದುವೆಗೆ ಇರತಕ್ಕಂತಹ ಅಡೆತಡೆಗಳು ದೂರವಾಗುತ್ತೆ. ಮತ್ತೊಂದು ವಿಶೇಷ, ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡತಕ್ಕಂಥ ಶ್ರೀಚಕ್ರವು ಕೂಡ ಅದೇ ದೇವಸ್ಥಾನ. ಕಾಶಿಗೆ ಬಂದಾಗ ವಿಶಾಲಾಕ್ಷಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಂಕಷ್ಟ ದೂರವಾಗುತ್ತೆ. ಆ ಭಗವತಿ ಅನುಗ್ರಹದಿಂದ ಮನಸ್ಸಿಗೆ ಅನುಕೂಲ ಇರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಈಡೇರಿ ನಂತರ ಉಪಪ್ರಾಪ್ತವಾಗುತ್ತೆ.